पूज्याय राघवेन्द्राय सत्यधर्मरताय भजतां कल्पवृक्षाय नमतां कामधेनवे नमः। वेंकटनाथाय विद्महे सच्चिदानंदाय धीमहि तन्नो ರಾಘವೇಂದ್ರ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ ರೀ. ಈಗ ನೋಡ್ರಿ ದೇವಸ್ಥಾನಕ್ಕೆ ರಾಯರ ದೇವಸ್ಥಾನಕ್ಕೆ ಬಂದೆವು. ಪೂಜೆ ನಡಿಲಕತ್ತದ. ನೋಡ್ರಿ ಎಲ್ಲ ಮುಂಜಾನೆಯಿಂದ ಪೂಜೆ ಮಾಡ್ಯಾರು. ಎಲ್ಲರೂ ಪೂಜೆ ಮಾಡಿದ್ದು ನಮಸ್ಕಾರ ಮಾಡಿ ಪ್ರಸಾದವನ್ನು ತೊಗೊಂಡು ಹೊಂಟಾರು. ಎಲ್ಲರೂ ಪ್ರದಕ್ಷಿಣೆ ಹಾಕೋರು ಪ್ರದಕ್ಷಿಣೆ ಹಾಕ್ಲಕತ್ಯಾರು. ಇಲ್ಲಿ ನಮಸ್ಕಾರ ಮಾಡ್ಲಕತ್ಯಾರು. ನೋಡ್ರಿ ಎಲ್ಲ ಜನ ಕುಂತಾರು ಪೂಜೆಗಾಗಿನ. ಇಲ್ಲಿ ನೋಡ್ರಿ ಇದು ಭಜನಾ ಮಂಡಳಿ ರೀ. ರಾಯರ ಹಾಡನ್ನು ಹಾಡ್ತಾರ್ರಿ ಇವರು. ಹೆಣ್ಮಕ್ಳು ಇನ್ನೊಬ್ಬರು ದೊಡ್ಡವರು ಅದಾರ. ಅವರು ಎಲ್ಲ ರಾಯರ ಭಜನೆ ಪದಗಳನ್ನು ಹಾಡ್ತಾರ್ರಿ. ಭಾರಿ ಖುಷಿ ಅನ್ನಿಸ್ತದ. ಥರ್ಸ್ಡೇ ಯಾವಾಗರೂ ಗುಡಿಗೆ ರಾಯರ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನಿಸಿದ್ರೆ ರೀ ಸಾಯಂಕಾಲ ಬಂದು ಬಿಡ್ತೀವಿ. ಯಾಕಂದ್ರೆ ದೇವರಿಗೆ ಗುಡಿಯಲ್ಲಿ ಹೋಗಿ ಕೊಡುವುದರಿಂದ ಒಂದು ಮನಸ್ಸಿಗೆ ನೆಮ್ಮದಿ ಭಾಳ ಆಗ್ತದ್ರಿ. ಇನ್ನೊಂದು ರೀ, ಇನ್ನೂ ತನಕ ರಾಯರ ದೇವಸ್ಥಾನ ನೋಡಿದ್ದಿಲ್ರಿ, ಮಂತ್ರಾಲಯ. ಅದಕ್ಕೆ ಭಾಳ ನೋಡ್ಬೇಕಂತ ಆಸೆ ಇತ್ತು. ಒಂದು ದಿವಸ ನಮ್ಮ ಅಕ್ಕನ ಮನೆಗೆ ಹೋಗಿ ನೀವೆಲ್ಲರೂ ನೋಡಿರವ, ನಾವು ನೋಡೇ ಇಲ್ಲ ಇನ್ನೂ ದೇವಸ್ಥಾನ ಅಂದ ಕೂಡಲೇ ಅಷ್ಟೇ ಹೇಳಿ ಬಂದಿದ್ದೆ ರೀ. ಒಂದು 4 ದಿವಸ ಅಷ್ಟೇ ನಡು ಫೋನ್ ಮಾಡಿ ಬಾರವ ನಾವೆಲ್ಲ ಹೊಂಟೇವು, ಆಮೇಲೆ ನೀವು ಬಿಜಾಪುರದಿಂದ ಬರ್ರಿ ಅಂಥೇಳಿ ಫೋನ್ ಮಾಡಿದಾಳ್ರಿ ನಮ್ಮಕ್ಕ. ಅದು ನನಗೆ ಭಾಳ ಮನಸ್ಸಿಗೆ ತಟ್ಟಿತು. ಅಂದ್ರೆ ನಾನು ಬರ್ಬೇಕಂದಾಗ ರಾಯರ ಹೆಂಗಾದ್ರೂ ಕರೆಸ್ಕೊಂಡ್ರಲ್ಲಪ್ಪ, ನಾ ರಾಯರನ್ನ ನೋಡುವಂಗೆ ಆಯ್ತಲ್ಲ ಅಂತ ಹೇಳಿಸಿಂದ ಅವತ್ತಿನ ಹಿಡಿದು ನನ್ನ ಮನಸ್ಸಿಗೆ ಭಾಳ ರಾಯರ ಅಂದ್ರೆ ಅಷ್ಟೊಂದು ಗೌರವ ರೀ. ಪ್ರತಿಯೊಂದು ಸಲ ರಾಯರದ ಯಾವುದಾರೆ ಆರಾಧನೆ ಇದ್ದಾಗ ಇಲ್ಲಿ ರಾಯರ ಭಜನೆ ಇರ್ತದೆ. ಇಲ್ಲಿ ನೋಡ್ರಿ ಮೇನ್ ದೇವಸ್ಥಾನ ಇದೆ ರೀ. ಇದು ವಾಟರ್ ಟ್ಯಾಂಕಿನ ಮೇಲೆ ಅದ. ಅಂಡರ್ಗ್ರೌಂಡ್ನಾಗ ಅದು ರಾಯರ ವೃಂದಾವನ ಅದ. ಅಲ್ಲಿ ಮುಂಜಾನೆ ಅಭಿಷೇಕ ಅದು ಮಾಡಿ ಪೂಜೆ ಮಾಡ್ತಾರೆ. ಆಮೇಲೆ ಪೂಜೆ ಅದು ಎಲ್ಲ ಆದ ಕೂಡಲೇ ಗೇಟ್ ಹಾಕಿಬಿಡ್ತಾರೆ. ಆಮೇಲೆ ಇಲ್ಲಿ ಹೊರಗಡೆ ಅರಳಿ ಮರದ ಹತ್ತಿರ ಒಂದು ರಾಯರ ಇದು ಮಾಡ್ಯಾರ್ರಿ, ಮೂರ್ತಿ ಸ್ಥಾಪನೆ ಮಾಡಿ ಹೊರಗಡೆ ಜನಕ್ಕೆಲ್ಲ ಅಲ್ಲಿ ಬಂದು ದೇವರ ಪ್ರದಕ್ಷಿಣೆ ಹಾಕಿ ಹೋಗ್ತಾರೆ. ಇಲ್ಲಿ ನೋಡ್ರಿ ದೀಪ ಹಚ್ಚಾರು. ಅಲ್ಲಿ ನೋಡ್ರಿ ಎಲ್ಲರೂ ದೇವರಿಗೆ ಹೋಗಿ ದೇವರ ಸುತ್ತ ಪ್ರದಕ್ಷಿಣೆ ಹಾಕಿ ಹೋಗ್ತಾರೆ. ಭಾಳ ನೆಮ್ಮದಿ ಅನ್ನಿಸ್ತದ ಬಂದ ಕುಂತಾಗ. ದೇವರಲ್ಲೆಲ್ಲ ಹತ್ತಿರ ಎಲ್ಲರೂ ಹಿಂಗೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ.